ಯಾರು ಇಷ್ಟ ಆಗ್ತಾರೆ? ಸರ್ ಅಶ್ವಿನಿ ಕೂಡ ಇಷ್ಟ ಇದ್ದಾರೆ. ಅಶ್ವಿನಿ ಗಿಲ್ಲಿ ಯಾವಾಗ್ಲೂ ಒಳ್ಳೆ ಚಿಲ್ಲರೆ ತರ ಕಾಮಿಡಿ ಮಾಡ್ತಾನೆ. ಬರೀ ಕಾಮಿಡಿನೇ ಆಗೋದಿಲ್ಲ ಬಿಗ್ ಬಾಸ್ ಗೆಲ್ಲೋದಕ್ಕೆ. ಅವನು ಆರಾಮಾಗಿ ಕೂಲಾಗಿ ತಾಳ್ಮೆಯಿಂದ ಆಡಬೇಕು. ಮಾತೆತ್ತಿರೆ ಬರೀ ಕಾಮಿಡಿ ಎಲ್ಲ ಚಿಲ್ಲರೆ ಕಾಮಿಡಿ ಎಲ್ಲ ಅಂತಾನೆ. ಅಶ್ವಿನಿ ಗೌಡ, ರಘು, ಕಾವ್ಯ ಈ 3 ಜನ ಪರವಾಗಿಲ್ಲ ಸರ್. ಇದು ಅಂದ್ರೆ ಹೊರಗಡೆ ಅಂದ್ರೆ ಗಿಲ್ಲಿನೇ ಅಂತಾರೆ ಎಲ್ಲರೂ ಕೂಡ ಸರ್ ಅಂತಾರೆ. ಅವ್ರವ್ರ ಫ್ಯಾನ್ಸ್ ಅವ್ರು ಅಂತಾರೆ. ಏನ್ ಮಾಡೋಕ್ಕಾಗುತ್ತೆ ಅದಕ್ಕೆ? ಅವ್ರಿಗೇನು ಬರೀ ಕಾಮಿಡಿನೇ ಗೆಲ್ಲಕ್ಕಾಗುತ್ತೆ ಸರ್. ಹಿಂದೆ ಧೋನ್ ಪ್ರತಾಪ್ ಹೆಂಗಾಡ್ದ ಅವನು, ಪ್ರಥಮ್ ಹೆಂಗಾಡ್ದ ಅವನು, ಗಳಿಗೆ ನಕ್ಷತ್ರ ಎಲ್ಲ ಚೆನ್ನಾಗಿ ಹೇಳ್ದ ಅವನು, ಎಲ್ಲ ಮಾತಾಡ್ದ. ಹೆಂಗ ಅವ್ರು ವಿನ್ ಆಗ್ಲಿಲ್ವ? ಗಿಲ್ಲಿ ಕಷ್ಟ ಆಯ್ತದೆ. ಗಿಲ್ಲಿಗೆ ಬರೀ ಯಾರು ಜನ ನೋಡ್ತಾರೆ ಸರ್, ಜನ ನೋಡ್ತಾರೆ. ಯಾವಾಗ್ಲೂ ಕಾಮಿಡಿನೇ ಇಷ್ಟಪಡ್ತಾರ. ರಘು ಸ್ವಲ್ಪ ನಾರ್ಮಲ್ ಆಗಿ ಆಟ ಆಡಬೇಕು. ಅಶ್ವಿನಿ ಗೌಡ್ರಲ್ಲಿ ಏನು ಇಷ್ಟ ಆಗುತ್ತೆ ನಿಮಗೆ? ಸರ್ ಅವ್ರು ಸ್ಟ್ಯಾಂಡ್ ತಗೊಂತಾರೆ. ಅವರು ಯಾವುದೇ ಆಗಲಿ ಇದು ಮಾಡೋದಿಲ್ಲ. ಯಾರಿಗೆ ಆಗಲಿ ಫೈಟ್ ಮಾಡ್ತಾರೆ, ಇದು ಮಾಡ್ತಾರೆ, ಸ್ಟ್ಯಾಂಡ್ ತಗೊಂತಾರೆ, ಇದ್ದಂಗೆ ಹೇಳ್ತಾರೆ. ಅವ್ರಿಗೆ ಗೆಲ್ಲಬೇಕು ಅಷ್ಟೇ. ಅವ್ರಿಗೆ ತುಂಬಾ ಸೈಲೆಂಟ್ ಆಗಿಬಿಟ್ಟಿದಾರಲ್ಲ. ಸೈಲೆಂಟ್ ಆಗಿದ್ದಾರೆ. ಇದೆಲ್ಲ ಒಂದೇ ಸರಿ ಕೊಟ್ಬಿಟ್ಟಿದಾರಲ್ಲ ಇಂಥವ್ರಿಗೂ. ಇನ್ಮೇಲೆ ಸ್ಟ್ಯಾಂಡ್ ಆಗ್ತಾರೆ. ಈಗ ರಜತ್ ಹೋಗಿದ್ದಾನಲ್ಲ, ರಜತ್, ಕಾವ್ಯ, ಇವರು ಚೈತ್ರ ಹೋಗಿದಾರಲ್ಲ, ಇನ್ಮೇಲೆ ಸ್ಟ್ಯಾಂಡ್ ಆಗಿದ್ದಾರೆ. ಅವ್ರಿಗೆ ಫುಲ್ ಫೈಟ್ ಬೀಳುತ್ತೆ ಅಂತೀರಾ ಸರ್? ಎರಡು ಕೈ ಒಂತಾಗ ಇರುತ್ತೆ. ಒಂದು ಅಶ್ವಿನಿ ಗೌಡ ಇರ್ತದೆ, ಈ ಕಡೆ ಗಿಲ್ಲಿ ಇರ್ತಾನೆ. ಗಿಲ್ಲಿ ಇರ್ತದೆ. ಗಿಲ್ಲಿ ಏನು ಇಷ್ಟ ಆಗಲ್ಲ? ಅವ್ನ ಕಾಮಿಡಿನೇ ಇಷ್ಟ ಆಗಲ್ಲ ಸರ್. ಅವ್ನ ಕಾಮಿಡಿನೇ ಇಷ್ಟ ಆಗಲ್ಲ. ಕಾಮಿಡಿ ಮಾಡ್ಬೇಕು. ಧೋನ್ ಪ್ರತಾಪ್ ಹಿಂದೆಗಡೆ ಇದ್ರಲ್ಲ, ಅವ್ರ ತರ ಮಾಡ್ಬೇಕು. ಇವ್ನು ಮಾತಿದ್ರೆ ಯಾವಾಗ್ಲೂ ಕಾಮಿಡಿ. ಮಾತಾಡಂಗಿಲ್ಲ ಸರ್, ಯಾರಾಗ್ಲಿ ಮಾತಾಡಂಗಿಲ್ಲ. ಅವ್ನಿಗಾಲೇ ಒಂಥರ ಕೌಂಟರ್ ಕೊಡೋ ತರ ಕಾಮಿಡಿ. ಅದು ಸರಿ ಇಲ್ಲ ಅದು. ಇನ್ನೊಂದು, ಈಗ ಎಲ್ಲ ದಿನದ ಎಪಿಸೋಡ್ ಅಲ್ಲಿ 30% ಅವ್ರ ಗಿಲ್ಲಿನೇ ಇರ್ತಾರೆ. ಗಿಲ್ಲಿನೇ ಇರ್ತಾರೆ. ಬರೀ ಅವ್ನ್ ಹೇಳಿದ್ವಿ ಬಿಗ್ ಬಾಸ್ ಸರಿ ಇಲ್ಲ ಹೇಳ್ಬೇಕು ಅಂದ್ರೆ ಬರೀ ಅವಂದೇ ಇದು ಮಾಡ್ತಾರೆ. ಅವಂದೇ ಕ್ಯಾಮ್ರಾ ಅವ್ನ ಕಡೆಗೆ ಫೋಕಸ್ ಮಾಡ್ತಾರೆ. ಅವ್ನು ಮಾತಾಡೋದು ನೋಡಿದ್ರೆ ಇನ್ನೊಬ್ಬ ಇದನ್ನಲ್ಲ ದಿಗಂತ, ಧ್ರುವಂತ. ಧ್ರುವಂತ ಆಗ್ಲಿ, ಕಾವ್ಯ ಆಗ್ಲಿ, ಮತ್ತೆ ರಕ್ಷಿತಾ ಆಗ್ಲಿ, ರಘು ಕಡೆಗೆ ಜಾಸ್ತಿ ತೋರ್ಸೋದೇ ಇಲ್ಲ ಕ್ಯಾಮ್ರಾನ. ರಘು ಕಡೆ ಕ್ಯಾಮ್ರಾನೇ ತೋರ್ಸೋದಿಲ್ಲ ಬಿಗ್ ಬಾಸ್ ಅವರು. ಬರೀ ಯಾವಾಗಲೂ ಗಿಲ್ಲಿ ಅವ್ರಿಗೆ TRP ಬೇಕು, ತೋರಿಸ್ತಾರೆ ಗಿಲ್ಲಿನ. ರಘು ಅವ್ರು ಚೆನ್ನಾಗಿ ಆಡ್ತಾರೆ. ಪರವಾಗಿಲ್ಲ ಸರ್, ಇದೆಲ್ಲ ಸೈಲೆಂಟ್ ಆಗಿ ಚೆನ್ನಾಗಿ ಆಡ್ತಾ ಇದ್ದಾರೆ. ರಘುನು ಚೆನ್ನಾಗಿ ಆಡ್ತಾ ಇದ್ದಾರೆ. ಅಂದ್ರೆ ಟಾಸ್ಕ್ ಅಂತ ಬಂದಾಗ ಆಗಿರ್ಬೋದು, ಅಥವಾ ಎಲ್ಲಿ ವಾಯ್ಸ್ ರೈಸ್ ಮಾಡಬೇಕು ಅಲ್ಲಿ ಮಾಡ್ತಾ ಇದ್ದಾರೆ. ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ. ಕೆಲವು ಕಾಮಿಡಿ ಕೆಲವು ಟಾಸ್ಕ್ ಆಡೋದಕ್ಕೆ ಕಷ್ಟ ಆಯ್ತದೆ ಅವ್ರಿಗೆ, ರಘು ಅವ್ರಿಗೆ. ಈ ಬಗ್ಗೆ ಎದ್ದೇಳೋದು ಅವೆಲ್ಲ ಕಷ್ಟ ಆಯ್ತದೆ. ಅದು ಇದರಲ್ಲಿ ಪರವಾಗಿಲ್ಲ ಆಟ ಆಡ್ತಾರೆ. ಮೊನ್ನೆ ಒಂದು ನಾಮಿನೇಷನ್ ಅಂತ ಬಂದಾಗ ಅದು ಚೂರಿ ಹಾಕೋದಿತ್ತಲ್ಲ. ಚೂರಿ ಹಾಕೋದಿತ್ತು. ಆ ಟೈಮಲ್ಲಿ ರಾಶಿಕಾ ಜೊತೆಗೆ ನೀವು ಹೇಳ್ದಂಗೆ ಗಿಲ್ಲಿ ಅವ್ರೇನೋ ಮಾತಾಡ್ತಾ ಇದ್ರ ಅಂತ ಕೇಳಿಸ್ಕೊಳಕ್ಕೆ ರೆಡಿ ಇಲ್ಲ ಅನ್ಸುತ್ತೆ. ಯಾರು? ಗಿಲ್ಲಿ. ಹೌದು, ಅವ್ರು ಮಾತಾಡೋದು ಅವ್ರು ಕೇಳಿಸ್ಕೊಳೋ. ಬರೀ ಯಾವ್ದೊಂದು ಅರ್ಜೆಂಟ್ ಸಿಕ್ಕಾಬಿಡ ಫಾಸ್ಟ್ ಆಗಿದ್ದಾನೆ ಗಿಲ್ಲಿ. ನಾಳೆನೇ ಗೆದ್ಬಿಡ್ಬೇಕು ಅಂದ್ಕೊಂಡ್ಬಿಟ್ಟಿದ್ದಾನೆ ಅವನು ಗಿಲ್ಲಿ. ಅದು ಇನ್ನ 45 ದಿನ ಹೋಗ್ಬೇಕು. ಅವನು ಆರಾಮಾಗಿ ನಿಧಾನ ಕರೆದ್ರೆ ಅವ್ನು ಗೆಲ್ತಾನೆ. ಕಾಮಿಡಿ ಸ್ವಲ್ಪ ಬಿಟ್ಟು ಕಾಮಿಡಿನೇ ಇರಲಿ. ಕಾಮಿಡಿ ಮತ್ತೆ ಮಧ್ಯಮದಲ್ಲಿ ಈಕ್ವಲ್ ಆಗಿ ಆಗಿದ್ರೆ ಗೆಲ್ತಾನೆ. ಇಲ್ಲ ಅಂತ ಅಂದ್ರೆ ಅಶ್ವಿನಿ ಗೌಡನ ರಘುವನ್ನ ಬೀಟ್ ಮಾಡ್ತಾರೆ. ಕಾಮಿಡಿನೇ ಮುಳ್ಳಾಗುತ್ತೆ ಅವ್ನಿಗೆ. ಜನ ಎಷ್ಟು ಅಂತ ಇಷ್ಟಪಡ್ತಾರೆ ಸರ್ ಕಾಮಿಡಿನ. ಬರೀ ಆಮೇಲೆ ಕಾಮಿಡಿನ ನೋಡಿ, ಸುದೀಪ್ ಬಂದಾಗ ಸೈಲೆಂಟ್ ಆಗಿ ಒಳ್ಳೆ ಸೈಲೆಂಟ್ ಹಿಂಗ್ ಕೈ ಕಟ್ಕೊಂಡು ಏನೂ ಗೊತ್ತಿಲ್ಲದ ತರ ಗೊತ್ತಿರ್ತಾನೆ. ಇದ್ದಂತೆ ಇಲ್ಲಿ ಯಾರನ್ನು ಒಂದು ಮಾತಾಡಂಗಿಲ್ಲ ಅವನು. ಯಾರನ್ನ ಮಾತಾಡೋಂಗಿಲ್ಲ, ಎದ್ದು ಬಿಡ್ತಾನೆ. ವಯಸ್ಗೂ ಬೆಲೆ ಕೊಡಲ್ಲ, ಆ ತರ ಮಾತಾಡ್ತಾನೆ ಅವನು. ಹೊರಗಡೆ ಅವ್ರು ಕೆಲವರು ಹೇಳೋದೇನಂದ್ರೆ, ಒಳಗಡೆ ಅವರು ಕೂಡ ಅಂದ್ರೆ ಬೇರೆಯವ್ರನ್ನ ಹೀಯಾಳಿಸಿ ಮಾತಾಡ್ತಾನೆ ಅಂತ, ಹೀಯಾಳಿಸಿ ಕಾಮಿಡಿ ಮಾಡ್ತಾನೆ. ಹೌದೌದು. ಅವ್ನು ಏಕವಚನಲ್ಲಿ ಅವ್ರ ವಯಸ್ಸಿಗೆ ಗೌರವ ಕೊಡಲ್ಲ, ಅವ್ನು ಇದು ಕೊಡೋದಿಲ್ಲ. ಒಂದು ಹೀಯಾಳಿಸಿ ಏನೋ ಒಂಥರ ಹೀಯಾಳಿಸಿ ಹಳ್ಳಿಲಿ ಹೀಯಾಳಿಸ್ತಾರಲ್ಲ. ನಾನು ಹಳ್ಳಿ ಬಗ್ಗೆ ಇದು ಮಾಡ್ತಾ ಇಲ್ಲ. ನಾನು ಹಳ್ಳಿಯಿಂದ ಬಂದವನೇ. ಆದರೂ ಅವನು ಕಾಮಿಡಿ ಒಂದು ಗೌರವ ಆಗಲಿ, ಒಂದು ಇದಾಗಲಿ ಅವನೇ ಹಾಳು ಮಾಡ್ಕೋತಾನೆ ಅವ್ರದ್ದು. ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಇಲ್ಲಿ ಕ್ಲೀನಾಗಿ ಆಡಿದ್ರೆ ಅವನಿಗೆ ಇದೆ ಮುಂದೆ.